ನಾಯಕ ನಟ ದರ್ಶನ್ ಹಾಗೂ ವೀರೇಂದ್ರ ಹೆಗ್ಗಡೆಯ ಕುರಿತ ಒಂದು ಸ್ಫೋಟಕ ಸ್ಟೋರಿ ಇದು ಚರ್ಚೆಗೆ ಕಾರಣವಾಗಿದೆ. ಆ ಒಂದು ಮಾತು ಇದು ನಟ ದರ್ಶನ್ ಹಾಗೂ ವೀರೇಂದ್ರ ಹೆಗ್ಗಡೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ದರ್ಶನ್ ಮತ್ತು ದರ್ಶನ್ ತಾಯಿಗೆ ಒಂದು ಮಾತನ್ನ ಹೇಳಿದ್ರಂತೆ. ಆ ಮಾತು ಈಗ ಒಂದಷ್ಟು ಚರ್ಚೆಗೆ ಕಾರಣವಾಗಿದೆ. 30 ವರ್ಷದ ಹಿಂದಿನ ಆ ಮಾತು ಈಗ ರಿವೀಲ್ ಆಗ್ತಿರೋದು ಯಾಕೆ? ದರ್ಶನ್ ಒಬ್ಬ ನಾಯಕ ನಟ, ವೀರೇಂದ್ರ ಹೆಗ್ಗಡೆ ಅವರು ಒಂದು ಕ್ಷೇತ್ರದ ಧರ್ಮಾಧಿಕಾರಿಗಳು. ದರ್ಶನ್ಗೆ ಧರ್ಮಸ್ಥಳದ ಬಗ್ಗೆ ಫ್ರೀ ಇದ್ದಾಗ ಧರ್ಮಸ್ಥಳಕ್ಕೆ ಹೋಗಿ ದರ್ಶನ್ ಪಡೆಯುತ್ತಿದ್ದಂತಹ ದರ್ಶನ, ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿ ಮಾಡ್ತಿದ್ದಂತಹ ದರ್ಶನ್ ಯಾಕೆ ಎಷ್ಟೋ ನಾಯಕ ನಟರು ಕೂಡ ಹೋಗಿ ಬರ್ತಾರೆ. ಈ ವೇಳೆ ಧರ್ಮಾಧಿಕಾರಿಗಳು ದರ್ಶನ್ಗೆ ಒಂದು ಮಾತನ್ನ ಹೇಳಿದ್ರಂತೆ. ಹಾಗಾದ್ರೆ ಏನದು ಆ ಮಾತು? ನೀವು ಅಭಿಮಾನಿಗಳ ಪಾಲಿಗೆ ಆರಾಧ್ಯ ದೈವ ಆಗ್ತೀರಾ, ನಿಮ್ಮನ್ನು ಅಭಿಮಾನಿಗಳು ತುಂಬಾ ಪ್ರೀತಿ ಮಾಡ್ತಾರೆ, ಕೋಟಿ ಕೋಟಿ ಅಭಿಮಾನಿಗಳನ್ನ ಹೊಂದುವ ಸ್ಟಾರ್ ಆಗಿ ಬೆಳಿತೀರಾ. ನೀವು ಬರೀ ದರ್ಶನ್ ಆಗಿ ಮಾತ್ರ ಉಳಿಯೋದಲ್ಲ, ನೀವು ನಿಮ್ಮ ಅಭಿಮಾನಿಗಳ ಪಾಲಿಗೆ ಆರಾಧ್ಯ ದೈವರಾಗಿಯೂ. ಆರಾಧ್ಯ ದೈವ ಅಂತ ಹೇಳಿದ್ರೆ 1995ರಲ್ಲಿ ದರ್ಶನ್ ತಂದೆ ತೂಗುದೀಪ ಶ್ರೀನಿವಾಸ್ ಸಾವನ್ನಪ್ಪಿದ್ರು. ಇಂತಹ ಹೊತ್ತಲ್ಲಿ ದರ್ಶನ್ ಕುಟುಂಬಕ್ಕೆ ಸಿಕ್ಕಾಪಟ್ಟೆ ಕಷ್ಟವೂ ಕೂಡ ಎದುರಾಗಿತ್ತಂತೆ. ಆ ಸಮಯದಲ್ಲೂ ದರ್ಶನ್ ತಾಯಿಗೆ ಧೈರ್ಯ ತುಂಬಿದ್ದರು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ. ಈ ವಿಚಾರಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. 1990ರ ಆಸುಪಾಸಿನಲ್ಲಿ ದರ್ಶನ್ ತಂದೆ ತೂಗುದೀಪ್ ಅವರು ನಿಧನ ಹೊಂದುತ್ತಾರೆ. ಆ ಸಂದರ್ಭದಲ್ಲಿ ಮಕ್ಕಳು ಚಿಕ್ಕವರು ಅಂತ ಹೇಳಿದ್ರೆ ಒಂದು ಹಂತಕ್ಕೆ ಬೆಳೆದಿದ್ದವರು, ಆದರೆ ಆರ್ಥಿಕವಾಗಿ ಬಹಳಷ್ಟು ಸಂಕಷ್ಟಕ್ಕೀಡಾಗಿದ್ದಂತಹ ಕುಟುಂಬ. ದಿಕ್ಕಿಲ್ಲ, ಸಮಾಧಾನ ಹೇಳೋರು ಯಾರೂ ಇಲ್ಲ, ಪರಿಹಾರ ಕೊಡೋರು ಯಾರೂ ಇಲ್ಲ, ಆರ್ಥಿಕ ಸ್ಪಂದನೆ ನೀಡೋರು ಯಾರೂ ಇಲ್ಲ. ಸಾಮಾಜಿಕವಾದ ಒಂದು ತರಹದ ನೋವಿನಲ್ಲಿ ಬಳಲ್ತಾ ಇದ್ದಂಥ ಆ ಕುಟುಂಬಕ್ಕೆ ಆ ಕಾಲಘಟ್ಟದಲ್ಲಿ ವೀರೇಂದ್ರ ಹೆಗ್ಗಡೆಯವರು ಸಾಂತ್ವನದ ಮಾತುಗಳನ್ನು ಹೇಳಿದ್ರಂತೆ. ಸೊ ಆ ಒಂದು ಹೇಳಿಕೆ ಈಗ ಇತ್ತೀಚೆಗೆ ಅದು ವೈರಲ್ ಆಗ್ತಾ ಇದೆ. ಸೊ ದರ್ಶನ್ ನೀನು ಕೇವಲ ನಾಯಕನಾಗಿ ಮಾತ್ರ ಉಳಿದುಕೊಳ್ಳೋದು ಮಾತ್ರ ಅಲ್ಲ, ಗುಡಿಯಲ್ಲಿ ದೇವರನ್ನ ಇಟ್ಟು ಹೆಂಗೆ ಪೂಜೆ ಮಾಡ್ತಾರೋ ಹಾಗೆ ಅಭಿಮಾನಿಗಳ ಮನೋಮಂದಿರದಲ್ಲಿ ನಿಮ್ಮ ಛಾಯಾಚಿತ್ರವನ್ನು ಇಟ್ಟು ಆರಾಧನೆ ಮಾಡ್ತಾರೆ ಅಂಥೇಳಿ, ಅದರ ಅರ್ಥ ಆರಾಧ್ಯ ದೈವ ಆಗಿದ್ದೀರಿ ಅಭಿಮಾನಿಗಳ ಪಾಲಿಗೆ ಅಂತೇಳಿ ವೀರೇಂದ್ರ ಹೆಗ್ಗಡೆ ಅವರು ಹೇಳಿರ್ತಕ್ಕಂಥ ಆ ಒಂದು ವಿಚಾರ ಈಗ ಒಂದಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ದರ್ಶನ್ಗೆ ಧರ್ಮಸ್ಥಳದ ಬಗ್ಗೆ ಅಪಾರವಾದಂತಹ ಗೌರವ ಇದೆ. ಫ್ರೀ ಇದ್ದಾಗ ಧರ್ಮಸ್ಥಳಕ್ಕೆ ಹೋಗಿ ದರ್ಶನವನ್ನು ಪಡೀತಿದ್ರು. ಸೊ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರನ್ನೂ ಕೂಡ ಭೇಟಿ ಮಾಡ್ತಿದ್ದಂಥ ನಟ ದರ್ಶನ್ ಈ ವೇಳೆ ಧರ್ಮಾಧಿಕಾರಿಗಳು ದರ್ಶನ್ಗೆ ಒಂದು ಮಾತನ್ನ ಹೇಳಿದ್ರಂತೆ. ನೀವು ಅಭಿಮಾನಿಗಳ ಪಾಲಿಗೆ ಆರಾಧ್ಯ ದೈವ ಆಗ್ತೀರಾ, ನಿಮ್ಮನ್ನು ಅಭಿಮಾನಿಗಳು ತುಂಬ ಪ್ರೀತಿ ಮಾಡ್ತಾರೆ, ಕೋಟಿ ಕೋಟಿ ಅಭಿಮಾನಿಗಳನ್ನ ಹೊಂದುವ ಸ್ಟಾರ್ ಆಗಿ ಬೆಳಿತೀರಾ. ಹೀಗಂತ ಹೇಳಿದ್ದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ವೀರೇಂದ್ರ ಹೆಗ್ಗಡೆ. ಹೀಗಂತ ವೀರೇಂದ್ರ ಹೆಗ್ಗಡೆಯವರು ದರ್ಶನ್ಗೆ ಹೇಳಿದ್ದರಂತೆ. ಅದನ್ನ ದರ್ಶನ್ ರವರು ಸದಾಕಾಲ ನೆನಪಿನಲ್ಲಿ ಇಟ್ಕೋತಾರೆ. 1995ರಲ್ಲಿ ದರ್ಶನ್ ಅವರ ತಂದೆ ತೂಗುದೀಪ ಶ್ರೀನಿವಾಸ್ ಅವರು ಸಾವನ್ನಪ್ಪಿದಾಗ ಆ ಕುಟುಂಬಕ್ಕೂ ಕೂಡ ಸಮಾಧಾನ ಹೇಳಿದ್ದು ಇದೇ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಎಂದು ಚರ್ಚೆಗಳಲ್ಲಿ ಉಲ್ಲೇಖ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.